ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾವು ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಸೊ ಫಸ್ಟ್ ಏನು ಹೇಳ್ಬೇಕಂತಂದ್ರೆ ನಮ್ಗೆ ಯೂಟ್ಯೂಬ್ ಚಾನಲಿಗೆ 5000 ಸಬ್ಸ್ಕ್ರೈಬರ್ ಆಗ್ಯಾರ. ಅದು ಒಂದು ಏನಂತಾರ ಫುಲ್ ಹ್ಯಾಪಿ ಮೂಮೆಂಟ್ ಅದ. 5K ಆಗ್ಯದ ನೋಡ್ರಿ, ಕಂಪ್ಲೀಟ್ ಆಗ್ಯದ. ನಿನ್ನೆ ರಾತ್ರಿಗೆ ಆಗ್ಯದ, ನೋಡಿಲ್ಲ ನಾನು, ಬೆಳಗ್ಗೆ ಎದ್ದೋಕ್ಲೆ ನೋಡೀನಿ. ಸೊ ಅದಕ್ಕೆ ಈ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಲ್ಲ, ಈಗ ಹೇಳತ್ತೀನ. ಸೊ ಫೈನಲಿ 5000 ಭಾಳ ದಿನ, ಭಾಳ ಅಂದ್ರೆ ಭಾಳ ಲೇಟ್ ಆಯಿತು. ಭಾಳ ದಿನ ಆದಮೇಲೆ 5K ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಸೊ ಎಲ್ರಿಗೂ ಯಾರೆಲ್ಲ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಸ್ ಲೈಕ್ ಮಾಡತ್ತೀರಿ, ಹಂಗೆ ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮಾಡತ್ತೀರಿ, ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ವಿಡಿಯೋಸ್ ನೋಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಸೊ ಎಲ್ಲ ವೀಡಿಯೋಸಿಗೆ ಲೈಕ್ ಮಾಡಿರಿ, ನೋಡಿರಿ. ಹಾಗೆ ನಿಮ್ಗೆ ಯಾವ್ಯಾವ ವೀಡಿಯೋಸ್ ಇಷ್ಟ ಆಗ್ತಾವೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಶೇರ್ ಮಾಡಿರಿ. ಹಾಗೆ ನಿಮಗೆ ಭೀ ಕಾಂಗ್ರ್ಯಾಚುಲೇಷನ್. ಸೊ ನೀವೆಲ್ಲ ಸಪೋರ್ಟ್ ಮಾಡಿರಿ, ಹಾಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಏನಂತಂದ್ರೆ ಭಾಳ ಸ್ಪೆಷಲ್ ಅದ ಆ್ಯಂಡ್ ಡಿಫ್ರೆಂಟ್ ಭೀ ಅದ. ಸೊ ಹೋಳಿ ಉಣ್ಣಿ ಅದಲ್ಲ ಇವತ್ತು. ಸೊ ಇನ್ನೊಂದು ಏನಂತಂದ್ರೆ ಹೋಳಿ ಉಣ್ಣಿ ಅದಲ್ಲ, ಅದಕ್ಕೆ ಎಲ್ರಿಗೂ ಹ್ಯಾಪಿ ಹೋಲಿ. ಇವತ್ತು ನಮ್ಮ ಮನೆಗೆ ಒಂದು ಸ್ವಲ್ಪ ಸ್ಪೆಷಲೇ ಅದ. ನಮ್ಮ ಮಮ್ಮಿಗೆ ಕೇಳಮಂತ ಬರ್ರಿ, ಏನು ಸ್ಪೆಷಲ್ ಅದ ನಮ್ಮ ಮಮ್ಮಿನೇ ಹೇಳ್ತಾರೆ. ಅದೆಲ್ಲ ಇನ್ ಡೀಟೇಲ ನನಗೆ ಅಷ್ಟು ಐಡಿಯಾ ಎಲ್ಲ ಗೊತ್ತಾಗಲ್ಲ. ಸೊ ಬನ್ರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಮಮ್ಮಿ, ಏನು ಸ್ಪೆಷಲ ಇವತ್ತಿನ ವ್ಲಾಗ್? ಇವತ್ತು ನೋಡ್ಬಿಟ್ಟ ಹೋಳಿ ಹುಣ್ಣಿ ಅದ ಬಿಟ್ಟ. ನಾವು ಅಡಿಗೆ ತುಂಬ್ತೀವಿ ಬಿಟ್ಟ. ಅಡಿಗೆ ಅಂದ್ರೆ ಮಾತಂಗಿ ಅವ್ರಿಗೆ ಕರ್ದು ಕಿಸಿನಿಲ್ಲ, ಎಲ್ಲ ಅಡಿಗೆ ಮಾಡ್ತೀವಿ ಬಿಟ್ಟ. ಅಡಿಗೆ ಮಾಡಿ ಕಿಸಿಂದು ಅವ್ರಿಗೆ ಕರ್ದು ನಮ್ಮ ಜಗ್ಲಿ ಬೆಲೆ ಇಟ್ಟು ಪರಡಿಗೆ ಇಟ್ಟು ಕಿಸಿನಿಲ್ಲ ಬಿಟ್ಟ. ಅವ್ರಿಗೆಲ್ಲ ಒಂದ್ ಸೈಡ್ ಒಣ ಬತ್ತ, ಒಂದ್ ಸೈಡ್ ಅನ್ಕರ ಇದು ಅಡಿಗೆ ಏನ್ ಮಾಡಿರ್ತೀವಿ ಬಿಟ್ಟ, ಅದೆಲ್ಲ ತುಂಬ್ತೀವಿ ಬಿಟ್ಟ. ಯಾಕಂದ್ರೆ ಬೆಳಗ್ಗೆನೆ ಆತಿತ್ತು, ಅದು ಗಿರಣ್ ಹಿಡ್ದೈತಲ್ಲ ಬಿಟ್ಟ. 6:40 ಬಿಟ್ಟದಲ್ಲ. ಅದಕ್ಕೆ ಈಗೆಲ್ಲ ಮನೆ ಕಸ ಗಿಸ ಹೊಡೆದು ಮನೆ ಒರೆಸ್ಕೊಂಡು ಮಾಡಿ ಸ್ನಾನ ಮಾಡಿ ಈಗ ಅಡಿಗೆ ನಿಂತು ನೋಡ್ಬಿಟ್ಟ. ಹೋಳಿಗೆ ಮಾಡೋ ಸಲಕ್ಕೆ ಬ್ಯಾಳಿ ಕುಕ್ಕರ್ ಹಚ್ಚಿನ್ಬಿಟ್ಟ. ಸೊ ಹೋಳಿಗೆ ಮಾಡೋ ಸಲುವಾಗಂತ ಇಲ್ಲಿ ಬ್ಯಾಳಿಗೆ ಕುಕ್ಕರ್ ಹಚ್ಚಾರ ನೋಡ್ರಿ. ಇಲ್ಲೊಂದು ಬೊಗಣಿ ನೀರು ಗರಂ ಇಟ್ಟಾರ. ಸೊ ಅಲ್ಲೆರಡು ಕುಕ್ಕರ್ ಇಟ್ಟಾರ. ಇಲ್ಲೇನೋ ಮಾಡತ್ತಾರ. ಈಗ ಇದೇನು ಮಾಡ್ತೀವಿ ಮಮ್ಮಿ? ಫಸ್ಟ್ ಇದು ಬಿಟ್ಟ ಪುಂಡಿ ಪಲ್ಯ ಮಾಡ್ಲತ್ತೀವಿ ನೋಡ್ಬಿಟ್ಟ. ಸೊ ಪುಂಡಿ ಪಲ್ಯ ಸಲಗಂತ ನಮ್ಮ ಮಮ್ಮಿ ಅದು ಮೆಣಸಿನ್ಕಾಯಿ ಎಲ್ಲ ಸೋಸ್ಕೊಳತ್ತಾರ. ಅಲ್ಲಿ ಬೆಳ್ಳುಳ್ಳಿ ಅದೆಲ್ಲ ಇಟ್ಟಾರ. ಸೊ ಇಲ್ಲಿ ಇದು ಪಲ್ಯ ಮಾಡೋ ಸಲಗಂತ ಎಲ್ಲ ಮೆಣಸಿನ್ಕಾಯಿ ಮತ್ತು ನೀರದೆಲ್ಲ ಹಾಕ್ಲತ್ತಾರ. ಸೊ ಇದು ನಾವು ವರ್ಷ ಒಂದ್ಸಲ ಮಾಡ್ತೀವಿ ನೋಡ್ರಿ. ಇದು ಯಾವಾಗ ಭೀ ಇದು 2 ಸಲ ಮಾಡ್ತೀವಿ ನಾವು ಮಮ್ಮಿ. ನಾವಲ್ಲ ದಸರೆಗೆ ನಮ್ಮ ಮನೆ ದಸರೆಗೆ ದಸರಾಕಿಲ್ಲ ಹೋಳಿಗೆ ಮಾಡ್ತೀವಿ ನಾವು. ಹೋಳಿಗೆ ನಂಗೆ 2 ಸಲ ಮಾಡ್ದಂಗೆ ಅನ್ನಿಸ್ತು. ಇಲ್ಲ ಈಗ ಅದಕ್ಕೆ ಎಲ್ಲ ಈ ಪೂಜೆ ಗೀಜೆ ಪಾಪ ಪೂಜೆ ಕುಂತಾರಲ್ಲಿ ಅಲ್ಲ ಪಾಪ ಪೂಜೆ ಕುಂತಾರ. ಸೊ ನೋಡ್ರಿ ದೇವ್ರ ಫೋಟೋ ಇಷ್ಟವ ನಮ್ಮ ಮನೆಯಾಗ. ಸೊ ಎಲ್ಲ ಅಡುಗೆ ಅದೆಲ್ಲ ಮಾಡಬೇಕಲ್ಲ ಈಗ. ಸೊ ಟೈಮ್ 6:30. ಎಷ್ಟಾಯ್ತು ಮಮ್ಮಿ? 7 ಟೈಮ್. ಸೊ ಇಷ್ಟೆಲ್ಲ ಅಡುಗೆ ಮಾಡ್ಬೇಕು ನೋಡ್ರಿ ನಾವು ಮಮ್ಮಿ. ಪುಂಡಿ ಪಲ್ಯ, ಭರ್ತಾ, ಹೋಳ್ಗಿ, ಕಡುಬು ಮತ್ತು ಬದನಿಕಾಯಿ ಇಷ್ಟೆಲ್ಲ ಮಾಡ್ತಾರೆ ಈಗ ನಮ್ಮ ಮಮ್ಮಿ ಅಡುಗೆ. ಇಷ್ಟೆಲ್ಲ ಮಾಡೇಬೇಕು ಬಿಟ್ಟ. ಈಗ ಅವ್ರಿನ್ನ ಪಾಪ ಎಲ್ಲ ಬರ್ತಾರೋ ಇಲ್ಲೋ. ನೋಡಕ್ ಬಿಡ. ನೀ ಯಾರಿಗೆ ಹೇಳತ್ತಿದ್ದ? ನೀವು ಹೋಗಿ ಬಿಪಿ ರೈಸ್ ಅಂತ ಇಲ್ಲಿ ಬರ್ಬೇಡಿ. ಡಿಯೋಜಿ ಅರ್ಶಿಣ, ಜೀರಿಗೆ, ಅರಿಶಿಣ. ಸೊ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕುಕ್ಕರ್ ಹಚ್ಚಲತ್ತಾರ. ಸೊ ಆ ಕಡೆ ಪುಂಡಿ ಪಲ್ಯ ಎಲ್ಲರೂ ಗೊತ್ತೇ. ಸೊ ಪುಂಡಿ ಪಲ್ಯ ಅದು ಸೋಸ್ಕೊಂಡು ತೊಳೆದು ಈಗ ಅಲ್ಲಿ ಕುಕ್ಕರ್ದಾಗ ಹಾಕ್ಲತ್ತಾರ. ಇಲ್ಲಿ ಹೋಳಿಗೆ ಸಲಕಂತ ಹಿಟ್ಟು ನಮ್ಮ ಪಪ್ಪ ತಂದಾರ, ಬೆಳಗ್ಗೆನೆ ತಂದಾರ ಅವರು. ಸೊ ಹೋಳಿಗೆ ಮತ್ತು ಇಲ್ಲಿ ಬೆಲ್ಲದ ಮುದ್ದೆ ಅದ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಂದು ಇಟ್ಟಾರ. ಇಲ್ಲಿ ಅನ್ನ, ಇದು ಅನ್ನಕ್ಕೆ ಇಟ್ಟಾರ, ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟಾರ ಇಲ್ಲಿ. ಸೊ ಅಕ್ಕಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಾರ ನಮ್ಮ ಮಮ್ಮಿ. ಸೊ ಅಡುಗೆಲ್ಲ ಅದೆಲ್ಲ ತುಂಬಬೇಕಲ್ಲ, ಅದು ಜಾಸ್ತಿ ಹೆಚ್ಚಿಗೆ ಇದು ಮಾಡ್ಬೇಕ್ರಿ. ಸ್ವಲ್ಪ ಹಿಂಗೆಲ್ಲ ಇದು ಚಲೋ ಅನ್ಸಲ್ಲ. ಅದಕ್ಕಂತ ನಮ್ಮ ಮಮ್ಮಿ ಜಾಸ್ತಿ ಹೆಚ್ಚಿಗೆ ಕ್ವಾಂಟಿಟಿದಾಗೆ ಮಾಡ್ತಾರ. ಇಲ್ಲಿ ಹೋಳಿಗೆ ಮಾಡೋ ಸಲಕಂತ ಹಿಟ್ಟನ್ನು ಹಾಕ್ಕೊಳತ್ತಾರ, ಹೋಳಿಗೆ ಹಿಟ್ಟು. ಸೊ ಇದು ಚನ್ನಿ ಮಾಡ್ಕೋಬೇಕು. ಅದು ಏನು ಸಾಫ್ಟ್ ಇರ್ತಿರ್ಬೇಕು ಅಂದ್ರೆ ಭೀ ಒಂದು ಸ್ವಲ್ಪ ಚನ್ನಿ ಮಾಡ್ಕೋಬೇಕು. ಏನಾರೆ ಹಿಂಗೆ ಸುಮ್ಮನೆ ಏನಾರೆ ಕಚ್ರ ಪಿಚ್ರ ಇಲ್ಲ ಹುಳಾಗ ಏನಾರ ಇರ್ತಾವಲ್ಲ, ಅದಕ್ಕಂತ ನಮ್ಮ ಸೇಫ್ಟಿ.
ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಲತ್ತಾರ. ಸೊ ಇವತ್ತು ನಮ್ಮ ಸ್ಕೂಲ್ ಬಿ ಜಲ್ದಿನೇ ಬಿಟ್ಟದ, ಅದು ಬಿ ಗ್ರಾಂಡ್ ಇಡೇ ಟೈಮಿಗೆ ಬಿಟ್ಟದ 3 ಹಂಗೆ ನಮ್ಮ ಸ್ಕೂಲ್. ಇಲ್ಲಿ ನಮ್ಮ ತಂಗಿ ಸುಂದರು ನೋಡ್ರಿ ಕೆಲಸ ಮಾಡತ್ತಾಳ, ಉಳ್ಳಾಗಡ್ಡಿ ಕಟ್ ಮಾಡತ್ತಾಳ. ಹಸಿ ಉಳ್ಳಾಗಡ್ಡಿ ಮಾಡಿಸ್ಲಿಕ್ಕೆ ನನ್ನ ಕೈಲೇ ಮಾಡ್ಬೇಕು ಜರ. ಅಲ್ಲೇ ಇಡ್ಲಿ ದೊಡ್ಡ ಗ್ಯಾಸ್ ಮೇಲೆ. ಸೊ ನಾ ಇಲ್ಲಿ ಚಾ ಇಡ್ಲತ್ತೀನಿ, ಸಂಜೆ ಆಗದಲ್ಲ ಅದಕ್ಕೆ ನನ್ನ ತಂಗಿಗೆ ಚಾ ಬಿ ಬೇಕಂತ ಕೇಳಿ ಚಾ ಇಡ್ಲತ್ತೀನಿ. ಈ ಕಡೆ ಒಂದು ಗ್ಯಾಸ್ ಫ್ರೀ ಅದ, ಇಷ್ಟೊತ್ತನ ಬಿಸಿ ಇರ್ತದೆ ಗ್ಯಾಸ್. ಸೊ ಚಾಪತ್ತಿ ಜಾಸ್ತಿ ಇದ್ರೆ ಟೇಸ್ಟ್ ಬರ್ತದೆ. ನಮ್ಮ ಮನ್ಯಾಗ ಚಾಪತ್ತಿ ಜಲ್ದಿನೇ ಕಲಿಯೋದು. ಇಲ್ಲ ಪಾಪ ಅದ ಇನ್ನೊಂದು ಸ್ವಲ್ಪ ಅದ. ಹಾಂ ಸೊ 2 ಬದ್ನಿಕಾಯಿ ತೆಗ್ದಿಡ್ಬೇಕಲ್ಲ ಮಗ ಇದು. ಸೊ 2 ಬದ್ನಿಕಾಯಿ ತೆಗ್ದಿಡ್ಬೇಕಂತ ನೋಡ್ರಿ. ಇದು ಹಾಕ್ಬೇಕು ದಪ್ಪ. ಏ ಅತ್ತೇನು ಸೀಡ್ತದಲ್ಲ ಯಾವಾಗಲೂ ಹಂಗ್ಯಾಕ ಹೋಗಿ ಈ ಕಡೆ ಅಂತ. ಈಗ ಮೈ ಎಷ್ಟು ಸ್ಟಮಕ್ ಬರ್ನಿಂಗಿದೆ. ಇಲ್ಲಿ ಇದು ಹೋಗಿದ ಬ್ಯಾಳಿ ಕುದಿಲತ್ತಾವ ನೋಡ್ರಿ. ಕುಕ್ಕರ್ ತೆಗೆದಕ್ಕೆ ಡಕ್ಕನ್ ತೆಗ್ದ ನಾವು ಈ ಥರ ಹಿಂಗೆ ಕುದಿಸತ್ತಾರ. ಸೊ ಇಲ್ಲಿ ಅನ್ನಕ್ಕೆ ಬಿ ನೋಡ್ರಿ ಆಲ್ರೆಡಿ ಕುದಿ ಹಿಡ್ದು ಇದು ಬಿ ಇಲ್ಲಿ ಪುಂಡಿ ಪಲ್ಯಾಗ ಕುಕ್ಕರ್ ಹಚ್ಚಾರ. ಸೊ ಈಗೆಲ್ಲ ನೆಕ್ಸ್ಟ್ ಏನು ಮಾಡತ್ತಾರ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳತ್ತಾರ ಇಲ್ಲೆಲ್ಲ. ಇವಾಗ ಇಲ್ಲಿ ಭರ್ತ ಮಾಡೋ ಸಲಕ್ಕಂತ ಟಮಾಟ ಭರ್ತ ಮಾಡ್ಲಕ್ಕಂತ ನಾವು ಮಮ್ಮಿ ರೆಡಿ ಮಾಡ್ಲತ್ತಾರ ನೋಡ್ರಿ. ಎಲ್ಲ ಉಳ್ಳಾಗಡ್ಡಿ ಇದು ಏನಂತಾರೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ರು, ಈಗ ಅದು ಫ್ರೈ ಮಾಡ್ಕೊಳತ್ತಾರ. ಅಲ್ಲಿ ಚಾಬಿ ಕುದಿಲತ್ತದ. ಸೊ ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಅದ ನೋಡ್ರಮ್ಮ. ಏನಂತ ಹೌದಲ್ಲ ದೇವ್ರಿಗೆ ಎಲ್ಲಷ್ಟು ಯಾವುದೇ ಸಲ ಉಣ್ಣಿಗಿಲ್ಲ ಬಟ ಇದು ಎಲ್ಲ ಮಾಡ್ತೀವಿ ಬಟ ನಾವು ಉಣ್ಣಿಗೆ. ಹೌದು ಅಡಿಗೆ ತುಂಬಾ ಇರ್ತಾರೆ ಬಟ. ಅಡಿಗೆ ತುಂಬಾ ಸಲಕ್ಕಂತ ಹೇಳ್ತಿಲ್ಲ ಬಟ ಇದು ಎಲ್ಲ ಮಾಡ್ತೀವಿ ಬಟ. ಸೊ ಇದು ಯಾರ ಮನೆಗೆ ತುಂಬ್ತಾರಲ್ಲ ಅವ್ರಿಗೆ ಐಡಿಯಾ ಇರ್ತದ ಏನೇನು ಹೆಂಗಂತ. ಕೊಪ್ಪಳ ಕಡದವ್ರಿಗೆ ಗೊತ್ತಿರ್ತದೆ ಬಟ ಜಾಸ್ತಿ. ಕೊಪ್ಪಳ ಹೊಸಪೇಟೆ ಅದಕ್ಕೆ ನಮ್ಮ ಮನೆ ದೇವ್ರ. ಯಾಕಂದ್ರೆ ನಮ್ಮ ಮನೆ ದೇವ್ರ ಅದೇ ಅದಲ್ರಿ ಆ ಕಡೆ ಅದಲ್ಲ ಅಲ್ಲಿ. ಆಯ್ತಾಯ್ತು ಇಲ್ಲ ಬಟ್ ಹುಲಿಯಮ್ಮ ಆ ಕಡೆ ಹೇಳಲ್ಲ. ನಮಗೆ ಇಷ್ಟು ದೂರ ಬಂದವಳನ್ನೇ ಪಪ್ಪನ ಅಪ್ಪನ ಕಡೆ. ಹಾಂ ತಪ್ಪಲೇ ಬೇಕಾ ಅಲ್ಲದ ತರ್ಲೆ. ಈಗ ಒಮ್ಮೆ ಸೊ ಇದು ಹಸಿ ಉಳ್ಳಾಗಡ್ಡಿ ಹಾಕಿದು ಭರ್ತಾ ಅಂತ ಕೇಸಿನ ಹೇಳ್ತಾರ. ಸೊ ಇದು ಮಸ್ತ್ ಸೂಪರ್ ಶ್ರೇಷ್ಠ. ಹೌದೇನಮ್ಮ? ಇದೆ ನೋಡ್ಬಿಟ್ಟ ಪೂಜಾ ಇಲ್ಲ ಬಟ ಅಡಿಗೆಲ್ಲ ತುಂಬಾ ಸಲುವಾಗಿ ಎಲ್ಲ ಇದೆ ಬೇಕು ನೋಡ್ಬಿಟ್ಟ. ಅಚ್ಚಾ ಐಶ್ವರ ಆಯ್ತು ನಮ್ಮ ಪಪ್ಪನ ಸೀನ್. ಅಪ್ಪ ಸೀನ್ ಹೊಂಟ ತಿಳ್ಕೊಬೇಕು ಅಡಿಗೆ ಚಲೋ ಅದಂತ ಏನಮ್ಮ. ನಾನು ಮಮ್ಮಿ ಇದ್ದಾಗ ಅಡಿಗೆ ಮನೆಗೆ ಇದ್ದೇವೆ ಅಂದ್ರೆ ಮುಗೀತು ಶುರುನೇ. ಹಾಂ ಮತ್ತು ಚನ್ನಿ ಮಚ್ಚ तो गरम गरम चा रेडी ಆಗ್ಲತ್ತದ. ಕಡಕ್ ಚಾ ಅದ್ರಕ್ ಚಾ ಪಪ್ಪ ಪೂಜೆ ಮಾಡ್ತಿಲ್ಲ. ತಾ ಮೊದಲು ಅಕ್ಕಿ ಕೊಟ್ಟ ಬರ್ತೀನಿ ಬಡದಾಳತ್ತಾಳ ಚಾ ಚಾ ಅಂತ. ತಗೋವ ಚಾ ರಾಣಿ ತಗೋ. ನಮ್ಮ ಮನೆ ಮುದುಕಿಗೆ ಚಾ ಬೇಕು ನೋಡ್ರಿ.
ಏ ಅಪ್ಪೋ ಪಾಪ ನಮ್ಮ ಮಮ್ಮಿ ನೋಡ್ರಿ ಎಷ್ಟು ರೇಪಸ್ ದಿನ ಬಿಟ್ಟದ ತೊಂಬನ್ರಿ ಚಾ ಕುಡಿಯಮಂತ ಕಡಕ್ ಚಾಯ್ ನೋಡ್ರಿ ನಾವಪ್ಪ ಎಷ್ಟು ಮಾಡ್ಯಾರ ಪೂಜಾ ಸೊ ಇದು ಹಸಿ ಉಳ್ಳಾಗಡ್ಡಿ ಹಾಕಿ ಅದು ಟಮಾಟೊ ಸಂಗಟೆ ಫ್ರೈ ಮಾಡ್ಲತ್ತಾರ ಸೊ ಹಸಿ ಉಳ್ಳಾಗಡ್ಡಿ ಟಮಾಟೊ ಈ ಕಡೆಗೆ ಭೀ ಫ್ರೈ ಮಾಡ್ಕೋತೀರಂದ್ರೆ ಮಾಡ್ಕೋರಿ ಇದು ನಾ ವಿಡಿಯೋ ಇದ್ರದ್ದು ರೆಸಿಪಿನ ಲಾಂಗ್ ವಿಡಿಯೋ ಇನ್ನೊಂದು ದಸರಿ ಟೈಮಿಗೆ ನಾವೇನು ಕಟ್ಟಾಕ್ತೀವಿ ನೋಡು ಅದ್ರದಾಗ ಭೀ ತೋರಿಸಿನ ಇದು ಹೆಂಗೆ ಮಾಡ್ಬೇಕಂತ ಶಾರ್ಟ್ಸ್ ರೀಲ್ ಭೀ ಹಾಕಿನ ಭಾಳ ಇದು ಚಟ್ನಿ ಟಮಾಟೊ ಚಟ್ನಿ ಮಮ್ಮಿ 5K ಸಬ್ಸ್ಕ್ರೈಬರ್ಸ್ ಆಗ್ಯಾರ ಹೆಂಗೆ ಅನ್ಸೋತದ ನಿನಗೆ ಚಲೋ ಖುಷಿ ಅನ್ಸ್ಲತ್ತ ನನಗಿನ್ನ ಜಾಸ್ತಿ ನಮ್ಮ ಮನೆಗೆ ಎಲ್ಲೋಕಿನ ಜಾಸ್ತಿ ನಮ್ಮ ಮಮ್ಮಿನೇ ಖುಷಿ ಆಗ್ಯಾರ ನೋಡ್ರಿ ದಿನ ರಾತ್ರಿ ಬರೀ ಅದೇ ನೋಡ್ಬೇಕು ಕೂಳತ್ತಾರೆ ಇನ್ನೂ ಒಂದದ ಯಾವಾಗ ಆಗ್ತದ ಖುಷಿ ಆಯ್ತು ಬಿಟ್ಟ ಎಲ್ಲರಿಗೂ ಇಲ್ಲ ಭಾಳ ಇದು ಮಾಡ್ತೀನಿ ಬಿಟ್ಟ ಥ್ಯಾಂಕ್ಸ್ ಹೇಳ್ತೀನಿ ಬಿಟ್ಟ ಎಲ್ಲರಿಗೂ ಸರ್ ಮಮ್ಮಿಯರ ಭಾಳ ನಮ್ಮ ವಿಡಿಯೋ ನೋಡಿಸಿ ಎಲ್ಲರೂ ಇಷ್ಟು ಲೈಕ್ ಮಾಡಿ ಇಷ್ಟು ಎಲ್ಲ ಸಬ್ಸ್ಕ್ರೈಬರ್ ಆಗ್ಯಾರಲ್ಲ ಅದು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಬಿಟ್ಟ ಅವ್ರಿಗೆ ಹಿಂಗೆ ಸಪೋರ್ಟ್ ಭೀ ಮಾಡಂತ ಸಪೋರ್ಟ್ ಮಾಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಖುಷಿಯಾಗಿ ನೋಡ್ಬೇಟ ಮಾಡಮ್ ಬೇಟ ಅದ್ರದ್ದು ಇದು ಮಾಡಮ್ ಬೇಟ ಸ್ಮಾಲ್ ಸಣ್ಣ ಪಾರ್ಟಿ ಮಾಡವಂತೆ ಪಾರ್ಟಿ ಮಾಡಮ್ ಇದು ಯಾಕಂದ್ರೆ ಇಲ್ಲ ಇದು ಹಾಕ್ಬಿಟ್ಟ ಒಳ್ಳೆ ಉಣ್ಣೆ ಟೈಮಿಗೆ ಮಾಡಬಾರ್ದು ಇದು ಆದ್ಮೇಲೆ ಮಾಡ್ಬೇಕು ಬೇಟ ಕುಡಿಲಪ್ಪ ಚಾ ಕುಡಿಯಮ್ಮ ಮಧ್ಯಾಹ್ನ ಊಟರೇ ಮಾಡಿದಿಲ್ಲ ಪಪ್ಪ ನಾಷ್ಟ ತಂದು ಕೊಟ್ರಿಲ್ಲ ಅದು ಒಂದೇನು ಇಲ್ಲಪ್ಪ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ ಅದೇನಂತಾರ ಮಾಡೀನಿ ಯಾಕಂದ್ರೆ ಹೋಲಿಲ್ಲವ ಅದು ಹಾಕ್ಲಿಪ್ಪ ಸೊ ಅದಿಷ್ಟೆಲ್ಲ ಫ್ರೈ ಮಾಡ್ಕೊಂಡಿದ್ದು ಜಗ್ಗಿಗೆ ಹಾಕಿ ಈಗ ಅದು ಮಿಕ್ಸಿ ಮಾಡ್ಕೋಬೇಕು ಸೊ ಚಟ್ನಿಯರ ಭಾಳ ಈಸಿ ಅದ ಖಾಲಿ ಟೈಮಿಗೆ ಭೀ ನಾವು ಮಾಡ್ಕೊಂಡು ತಿನ್ಬೋದು ನೋಡ್ರಿ ಮಸ್ತ್ ಟೇಸ್ಟ್ ಇರ್ತದೆ ಅದು ಕಡುಬು ಸಂಗಟ ಇದು ಕಂಪಲ್ಸರಿ ಇವೆಲ್ಲ ಇರ್ತವೆ ನೋಡ್ರಿ ಪುಂಡಿ ಪಲ್ಯ ಇದು ಮತ್ತು ಪುಂಡಿ ಪಲ್ಯ ಚಟ್ನಿ ಭೀ ಇವೆಲ್ಲ ಚಟ್ನಿ ವಸ್ತು ರೀ ಹಿಂಗೆ ಏನಂತ ರೆಸಿಪಿ ಅರೇ ನಮ್ಮ ಮನೆಗೆ ವಾರದಾಗ 2 ಟೈಮ್ ಅದ ರೀ ನಮ್ಮ ಮನೆಗೆ ಇದು ಆಯ್ತು ಪುಂಡಿ ಪಲ್ಯ ಚಟ್ನಿ ಐತ್ರಿ ಟಮಾಟ ಚಟ್ನಿ ಪಲ್ಯಗೆ ಹೆಚ್ಚಿಗೆ ನಮ್ಮ ಮನೆಗೆ ಚಟ್ನಿನೇ ಇರ್ತಾವ ಉಳ್ಳಾಗಡ್ಡಿ ಚಟ್ನಿ ಇವೆಲ್ಲ ಕಂಪಲ್ಸರಿ ಇವಾಗ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡತ್ತಾರ ಸೊ ತಂಗಿ ಬದ್ನಿಕಾಯಿ ಕಟ್ ಮಾಡ್ಕೇಸಿಂದ ಹಂಗೆ ನೋಡ್ರಿ ಕಟ್ ಮಾಡಿ ನೀರು ಹಾಕಿ ಇಟ್ಟಾಳ ಈಗ ಇದಕ್ಕೆ ಬಗಾರ್ ಹಾಕ್ತಾರೆ ಈಗ ನಮ್ಮ ಮಮ್ಮಿಯು ಬೆಳ್ಳುಳ್ಳಿ ಏಟ್ರಿ ಇದ್ದವ್ರಿ ಹೊಸ ಬೆಳ್ಳುಳ್ಳಿ ಬಂದವ್ರಿ ಹೊಸ ಬೆಳ್ಳುಳ್ಳಿ ಬಂದವು ಮಮ್ಮಿ ಒಮ್ಮಲ್ಲಿಗೆ ಬೆಳ್ಳುಳ್ಳಿ ತರಿಸಿ ಸುಲ್ಕೆಸಿ ಹಿಂಗೆ ಇಡ್ತಾರ ನೋಡಿ ಅಲ್ಲಿ ನೋಡಿದಿಲ್ಲ ಹಂಗೆ ಇದ್ದರ್ದ ಪೇಸ್ಟ್ ಮಾಡ್ತಾರ ಹತ್ರ ಕ್ಲಸನ್ ಪೇಸ್ಟ್ ಮಾಡಿ ಈಗ ಇಡ್ತಾರ ಅದ ಬಿಟ್ಟು ಅದ ಅಂತ ಕೇಸಿ ಮಾಡಿಲ್ಲ ಅಲ್ಲಿ ಸೋಸ್ ಇಟ್ಟಿ ನೋಡಿ ತೋರಿಸು ಫ್ರಿಜ್ದಾಗಲ್ಲ ಕವರ್ನಾಗ ಇಲ್ಲಿ ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಸಣ್ಣ ರಸಗಲ್ದಾಗ ಕುಟ್ಲತ್ತಾರ ಸೊ ಅದ್ರಾಗ ಬೆಳ್ಳುಳ್ಳಿ ಇದು ಕಡೆ ನಾ ಆರ್ಡರ್ ಮಾಡಿದ್ದೆಲ್ಲ ಚಲೋ ಅದ ಮಸ್ತ್ ಅದ ಕಡೆ ಅಪ್ಪ ಅನ್ನ ಬಂದ್ ಮಾಡಿ ಉಮ್ಮಿಗಿರುತ್ತೆ ಬಂದ್ ಮಾಡಲೆ ಹಸಲ್ ಮನೆಗೆ 2 ಅದಾವ ಒಂದು ದೊಡ್ಡದು ಒಂದು ಸಣ್ಣದು 2 3 ಅವ ಇಲ್ಲ ಅಂತ ಹೇಳಕ್ ಅದು ಹಳೇದದಲ್ಲಮ್ಮ ಸೊ ಜಾಸ್ತಿ ನಾವು ಹೆಚ್ಚಿಗೆ ಹಸ್ಗಲ್ಲೇ ಯೂಸ್ ಮಾಡ್ತೀವಿ ಸೊ ಚಟ್ನಿ ಅದು ಏನಾರ ಮಾಡೋದಿತ್ತು ಅಂತಂದ್ರೆ ಹಸ್ಗಲ್ ದೊಡ್ಡದು ಹಸ್ಗಲ್ಲ ಏನಾರ ಸುಮ್ಮನೆ ಜಸ್ಟ್ ಹಿಂಗೆ ಕೊತ್ತಂಬರಿ ಪುದೀನ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಅವೆಲ್ಲ ಏನಾರ ಮಾಡೋದಿತ್ತಂದ್ರೆ ಸಣ್ಣದು ಪಾಪ ನಮ್ಮ ಮಮ್ಮಿಗೆ ನೋಡ್ರಿ ಇಷ್ಟೇ ಬೆವ್ರು ಬಿಡ್ಲಾತು ಅದ್ರ ಆಯ್ತಮ್ಮ ಈಗ ಸಮ್ಮರ್ ದಗಿ ಒಂದು ಶುರು ಆಯ್ತಲ್ಲ ಮುಗಿತನು ನೀ ಅಡುಗೆ ಮನೆಗೆ ನಿಂದಿರ್ಲಾಕರೆ ಒಲ್ಲ ಅನ್ನಿಸ್ತು ಇದು ನಾ ಕಡೆ ಡಿಸ್ಕ್ರಿಪ್ಷನ್ದಾಗ ಟ್ಯಾಗ್ ಮಾಡಿದ್ದೆ ತೊಗೊಂಡಾರಮ್ಮ ಇಬ್ಬರೇನೋ 3 ತೊಗೊಂಡಾರ ಕ್ಲಿಕ್ ಆಗ್ಯದ ಸೊ ಕ್ಲಿಕ್ ಮಾಡ್ಯಾರ ತೊಗೊಂಡಾರ ಇಬ್ಬರೇನೋ 3 ಚಲೋ ಅದ ಆ್ಯಕ್ಚುಲಿ ಕಡೆ ಅಲ್ಲ ಮಮ್ಮಿ ನಾನ್ ಸ್ಟಿಕ್ ಅದ ಕೆಳಗೆ ಏನು ಭೀ ಹತ್ಕೊಂಬಲ್ಲ ಹೊತ್ತಲ್ ಭೀ ಏನು ಭೀ ಮಾಲ್ದಾಗ ಭೀ ನೋಡಿದ್ದೇವೆ ಒಂದು ಸ್ವಲ್ಪ ಭಾಳ ಕಾಸ್ಟ್ಲಿ ಇತ್ತು ಅದು 1500 ಏನೋ ಇತ್ತು ಹೌದು ಸ್ಮೆಲ್ ಅಲ್ಲ ಅಂದ್ರೆ ಭೀ ನಾವು ಅದು ಅದ್ರಾಗ ಅದು ಇದು ಏನಂತಾರ ಹಸ್ಗಲ್ದಾಗ ಏನು ಕುಟ್ಕೆಸಿದ ಏನೇ ಇರಲಿ ಒಟ್ಟು ಹಾಕ್ತೀವಲ್ಲ ಅದು ಟೇಸ್ಟ್ ಸ್ಮೆಲ್ ಭೀ ಬೇರೆ ಇರ್ತದೆ ಟೇಸ್ಟ್ ಭೀ ಚಲೋ ಕೊಡ್ತದೆ ಒಂದು ಸ್ವಲ್ಪ ಇರಲಿ ಏನಾರ ಬರೀ ಅದ್ರಾಕ ಕೊತ್ತಂಬರಿ ಏನೇ ಕುಟ್ಟ ಹಾಕಿದ್ದು ಚಲೋ ಟೇಸ್ಟ್ ಇರ್ತದೆ
ನಾವು ಸ್ವಲ್ಪ ಅಡಿಗೆ ಉಪ್ಪು ಕಮ್ಮಿ ತಿಂತೀವಪ್ಪ. ಹ್ಞೂ ಖಾರ ಜಾಸ್ತಿ ತಿಂತೀವಿ, ಉಪ್ಪು ಕಮ್ಮಿ ತಿಂತೀವಿ. ಹ್ಞೂ ಯಾಕಂದ್ರೆ ನಮ್ಮ ಮನೆಗೆ ಎಲ್ಲರೂ ಬಿಸಿಟ್ಟು ಬಕ್ಕಳವ. ಸ್ಪೆಷಲಿ ಅಂದ್ರೆ ನನಗೆ ನಮ್ಮ ಮಮ್ಮಿಯರ ಬಿ ಪಿನೇ ಹಾಕೋಬಿಟ್ಟು ಅದಕ್ಕೆ ಮತ್ತೆ ಬಿ ಪಿ ಅದ ನಂಗರ. ಏನಮ್ಮ ಎಲ್ಲ ನೀನೇ ಅನ್ಕೋತಲ್ಲ. ಹಂಗಂದ್ರೆ ಜಾಸ್ತಿ ಹೊಡರ್ತೀನಲ್ಲ, ಮತ್ತೆ ಅದಕ್ಕೆ ಬಿ ಪಿನೇ ಹೈ ಮಾಡ್ಕೊಂಡು ಹಿಂಗಿದ್ದೆ ನನಗೆ ಮತ್ತೆ ಬಿ ಪಿ ಅದ ನಂಗೆ ಬಂದು. ಹಿಂಡಿ. ಸೊ ಉತ್ತರ ಕರ್ನಾಟಕ ಆದಮೇಲೆ ಶೇಂಗಾದ ಹಿಂಡಿಯರೇ ಫಿಕ್ಸ್ ಎಲ್ಲ ಪಲ್ಯಕ್ಕೆ ಶೇಂಗಾದ ಹಿಂಡಿ ಇರಲೇಬೇಕಿದು. ಶೇಂಗಾ ಮತ್ತು ಎಳ್ಳಿಂದ ಅದ ನೋಡ್ರಿ, ಇದ್ರದ್ದೊಂದು ಶಾರ್ಟ್ಸ್ ರೀಲ್ ಹಾಕಿ ನಾವು ಮಮ್ಮಿ ಹಿಂಗೆ ಮಾಡ್ಯಾರ ಇದು ಒಂದು ಕಿಸಿಂದ. ಇದು ಭೀ ನೋಡಿಗ ಈ ಥರ ಹಿಂಗೆ ಎಲ್ಲ ಮಾಡಿ ಸ್ಟೋರ್ ಮಾಡಿ ಈ ಥರ ಹಿಂಗೆ ಬಾಕ್ಸ್ದಾಗ ಸ್ಟೋರ್ ಮಾಡಿ ಇಡ್ತಾರೆ. ಸೊ ಯಾವಾಗಾರ ಅರ್ಜೆಂಟ್ ಹಿಂಗೆ ಪಲ್ಯದು ಮಾಡೋದಿತ್ತಂದ್ರೆ ಯೂಸ್ ಮಾಡ್ತಾರೆ. ಈಸಿ ಅದಲ್ಲ. ಸೊ ಅದಕ್ಕಂತ ಈ ಥರ ಹಿಂಗೆ ಇದು ಶೇಂಗಾ ಮತ್ತು ಎಳ್ಳು ಮಿಕ್ಸಿ ಮಾಡಿಕೊಂಡು ಈ ಥರ ಹಿಂಗೆ ಸ್ಟೋರ್ ಮಾಡಿಟ್ರಿ ಆರಾಮ್ಸೆ ಭಾಳ ದಿನ ತನಕ ಯೂಸ್ ಮಾಡೋದು. ಅದು ಅರ್ಜೆಂಟ್ ಏನಾರ ಪಲ್ಯ ಮಾಡೋದಿತ್ತು ಈ ಥರ ಇಲ್ಲಾಂದ್ರೆ ಮತ್ತು ಮೆಣಸಿನ್ಕಾಯಿ ಹೊಂಟದಲ್ಲ ಬರೀ ಬಾಯಿ. ಎಷ್ಟು ಚಲೋ ಕಟ್ ಮಾಡ್ಯಾವ ನಮ್ಮ ತಿಂದ್ರು ಬದ್ನಿಕಾಯಿ ಮಾಡ್ತಾವ. ಹಚ್ತಾರ ಬಾಂತಿಗೆ ಮಾಡಲಕ್ಕಿ ಎಲ್ಲ ಮಾಡ್ತಾವ. ಈ ಹಿಂಗೆ ಮಾಡ್ತೀನಿ ಅಂದ್ರೆ ಇವ್ರು ನನಗೆ ಹಚ್ತಾರ ಬಾಂತಿಗೆ ಏನು ಮಾಡ್ತಾಳೆ ಗೊತ್ತ, ಮಾಡ್ಲಕ್ಕೆ ಹೋಗ್ಲಕ್ಕಿ ಕೆಲಸ ನಮ್ಗೆಲ್ಲ ಯಾಕೆ ಇದು ಅಡಿಗೆ ಸಲುವಾಗಿ ಅರ್ಜೆಂಟ್ ಅದಲ್ಲ, ಅದ್ರ ಸಲುವಾಗಿ ಮಾಡ್ಲತ್ತಾಳ. ಮಾಡಕ್ಕೆ ಕೂಸಿ ಏನದು ಮಾಡ್ತಾಳ ಅಂದ್ರೆ ಬೆಳಗ್ಗೆ ಅಷ್ಟೇ ಬಟಾಕಿ ಸ್ಕೂಲಿಗೆ ಓ ಟೈಮಿಗೆ ತಂಗಿ ಈಗ ಮಾಡಲಕ್ಕಿ. ಇದರ ನಂಗೆ ಭಾಳ ಇಷ್ಟ ಬಂದದ ಕ್ಲೋಸ್ ಮಾಡೋದು. ಬಟ್ ವೇಟ್ ಅದ ಜರ ಭಾಳ ಡೆಲಿಕೇಟ್ ಅಂದರೆ ನಾಜೂಕದ ಭಾಳ ನೋಡಿ ಮಾಡ್ಕೇಸಿ ಇದು ಮಾಡಬೇಕು. ಗ್ಲಾಸಿಂದದಲ್ಲ ಅಂದ್ರೆ ಭೀ ನೋಡಿಗೆ ಎಷ್ಟು ಚಲೋ ಕಾಣತ್ತದ. ನಂಗೆ ಇಂಥವೆಲ್ಲ ಕಡೆಗಳು ಯೂಸ್ ಮಾಡೋಕೆ ಭಾಳ ಇಷ್ಟ. ಅದಕ್ಕಂತ ಕಿಸಿ ನಾವು ತೆಗೆಯಲೇ ಹೇಗಿದಲ್ಲ ನೀ ನೋಡ್ರಿ. ನಾವು ಮಮ್ಮಿ ಎಲ್ಲ ಹಂಗೆ ಭಾಳ ಅಂದ್ರೆ ಭಾಳ ಅವ ನಮ್ಮ ಮನೆಗೆ ಸಾಮಾನುಗಳು. ಹಿಂಗೆಲ್ಲ ಕ್ರಾಕರೀಸ್ ಅವೆಲ್ಲ ಕಾಂಜಿನು ಗ್ಲಾಸಿನು ಪ್ಲೇಟ್ಸ್ ಬೌಲ್ ಕಡಾಯಿ ಒಂದು ಕುಕ್ಕರ್ ಭೀ ಅದ. ಕುಕ್ಕರ್ ಅದು ಫುಲ್ ಜಸ್ಟ್ ಕರೆಂಟ್ ಮೇಲೆ ಅದದು, ಅದ್ರೊಳಗೆ ರೈಸ್ ಅದೆಲ್ಲ ಮಾಡ್ತಾರ. ಅದು ಭೀ ಅದ. ನಮ್ಮ ಮಮ್ಮಿ ಇನ್ನತನ ತೆಗಿಲಕ್ ರೆಡಿ ಇಲ್ಲ. ಹೇಳಿ ಸಾಕಾಯ್ತು ನನಗರಿ ಮಮ್ಮಿ ತೆಗಿ ಅದು ಯಾಕಂದ್ರೆ ಅಲ್ರಿ ನಮ್ಮ ಮನೆಯವ್ರು ಡ್ಯೂಟಿ ಮಾಡ್ತಿರಲ್ರಿ, ಎಲ್ಲ ಕಂಪನಿ ಗಿಫ್ಟ್ ಕೊಟ್ಟು ಸುಮ್ಮನೆ ಒಂದು ಮಕ್ಕಳಿಗೆ ಬರ್ತಾವ ಕಿಸಿನ ಎಲ್ಲ ತೆಗೆದು ಮೇಲೆ ಎತ್ತಿಟ್ಬಿಟ್ಟಿನ್ರಿ ನಾ. ಡಬ್ಬದ ಕುಕ್ಕರ್ ಆಮೇಲೆ ಇದು ಬೌಲ್ ಅವರಿ ಕಾಂಜಿನು ಎಲ್ಲ ಅಷ್ಟು ದೊಡ್ಡ ದೊಡ್ಡ ಥಾಟ್ ಅವ. ಡಿನ್ನರ್ ಸಟ್ಟೆ ಅವರಿ ಫುಲ್ ಅವು. ಸೊ ನಾವು ಪಪ್ಪಾಗ ಕಂಪ್ನಿದೇ ಕೊಡ್ತಿರೋವೆಲ್ಲ ಚಲೋ ಚಲೋ. ಮತ್ತು ಪ್ರೆಸ್ಟೀಜ್ ಕಂಪ್ನಿದೇ ಅದ, ಅದು ಬ್ರ್ಯಾಂಡೆಡ್ ಪ್ರೆಸ್ಟೀಜ್ ಕಂಪ್ನಿನೇ ಅದ. ದೀಪಾವಳಿಗೆ ದಸರಾಕ ಗಿಫ್ಟ್ ಬೆಟ್ಟ ಬೆಳ್ಳಿ ಕೊಯ್ನು ಆಮೇಲೆ ಅವೆಲ್ಲ ಗಿಫ್ಟ್ ಬೋನಸ್ ಇಷ್ಟೆಲ್ಲ ಕೊಡ್ತಿರೋ. ಮಮ್ಮಿ ಎಲ್ಲ ಹಂಗೆ ಇಟ್ಟಾರೋ ಡಬ್ಬಗಳಿಗೆ ಧೂಳು ಬಿದ್ದಾವ ಈಗ ಇದಕ್ಕೆ ಹಾಗೆ. ಈಗ ಇಲ್ಲೊಂದು ಹೋಲ್ ಬಿ ಅದ ನೋಡ್ರಿ. ಸೊ ಈ ಕಡೆಲಿಂತ ಏರ್ ಪಾಸ್ ಆಗ್ತದ. ಚಲೋ ಅದ ಕಡೆ ಯಾರಿಗೆ ಬೇಕು. ನಂದು ಅದು ಲಾಸ್ಟ್ ಒಂದು ವ್ಲಾಗ್ ಚಿಕನ್ 65 ಮಾಡಿನಲ್ಲ, ಅದ್ರಾಗ ನಾನು ಲಿಂಕ್ ಅದು ಟ್ಯಾಗ್ ಮಾಡಿ, ಇದು ಪ್ರಾಡಕ್ಟ್ ಟ್ಯಾಗ್ ಮಾಡಿ ನೋಡ್ರಿ ಡಿಸ್ಕ್ರಿಪ್ಷನ್ದಾಗ. ಬೇಕಂತಂದ್ರೆ ಆರ್ಡ್ರ್ ಮಾಡಿರಿ. ಚಟ್ನಿ ರೆಡಿ ಆಯ್ತು ನೋಡ್ರಿ. ವಾವ್ 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 ಎಷ್ಟು ಮಸ್ತ್ ಆಗ್ತದ. ಟೇಸ್ಟಿ ಟೇಸ್ಟಿ ಬರ್ತಾ. ಇಲ್ಲಿ ಇದನ್ನ ಒಮ್ಮೆ ಉಳಿದ ಏನು ನೀರು ಇರ್ತಲ್ಲ ಕಟ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅದು ಸಾಂಬಾರು ಸಲ ಕಟ್ಟಿನ ಸಾಂಬಾರು ಮಾಡ್ತೀವಲ್ಲ, ಆಮೇಲೆ ಅದ್ರ ಸಲಕಂತ ತೆಗಿಲತ್ತ ನೋಡ್ರಿ. ಇಷ್ಟು ತಿರುಗಿ ನೋಡ್ರಿ ಇಲ್ಲಿ ಪಲ್ಯ ಆಗ್ಯಾವ ಆಲ್ರೆಡಿ. ಸೊ ಕುದಿಲತ್ತದ ಚಲೋ. ಫುಲ್ ನಾನ್ ಸ್ಟಿಕ್ಕಿ ಅದ ನೋಡ್ರಿ ಅದ್ರ ಕಡೆ ಎಷ್ಟು ಚಲೋ ಕಾಣತ್ತದ. ಎಸ್ಪೆಷಲಿ ಈಗ ಹಿಂಗೆ ತಿರುವ ಟೈಮಿಗೆ ಪಲ್ಯ ಆಗಲಿ ಏನೇ ಆಗಲಿ ಫ್ರೈ ಮಾಡೋ ಟೈಮಿಗೆ ಎಷ್ಟು ಚಲೋ ಇರೋದ್ಲತ್ತದ. ಕೆಳಗೆ ಏನು ಭೀ ಹೊತ್ಕೊಂಬಲ್ಲಾಗ್ಯದ. ಆಯ್ತು ಪಲ್ಯ ಡನ್. ತೊಗೊಂಡಿನ ಇದಕ್ಕೂ ಕುದಿಸ್ಕೋಬೇಕಲ್ಲ ಮಮ್ಮಿ, ಎರಡಕ್ಕೂ ಕುದಿಸ್ಕೋಬೇಕು ನೋಡ್ರಿ. ಬೆಲ್ಲ ಮತ್ತು ಇದು ಬ್ಯಾಳಿ ಚಲೋ ನೀರು ಬಿಡಬೇಕು ಅದು. ಸೊ ಇದ್ರದ್ದೇ ಊರುಣ್ ಮಾಡ್ತೀವಲ್ಲ, ಮತ್ತಿದೇ ಊರುಣ. ಸೊ ಮಿಕ್ಸಿ ಮಾಡ್ಕೊಂಡು ಕಿಸಿಂದ ಊರುಣ ತುಂಬ್ತೀವಿ. ಸೊ ಚಲೋ ಹೊತ್ತದಾಗ ಮಿಕ್ಸ್ ಮಾಡಿರಿದು. ಸೊ ಅಡುಗೆ ಆಗ್ಯದಲ್ಲ ಮಮ್ಮಿ ಅರ್ಧ ಅಷ್ಟೇ. ಹೋಳಿಗೆ ಮತ್ತು ಈ ಕಡುಬಿಗೆ ಇವೆರಡೇ ಉಳ್ದಾವಲ್ಲ. ಸೊ ಆಗ್ಯದ ನೋಡ್ರಿ ಎಲ್ಲ ಅಡುಗೆ ಆಗ್ಯದ. ಸೊ ಅಷ್ಟೇ ಕಡುಬು ಮತ್ತು ಹೋಳಿಗೆ. 7:30 ನಿಂತರ ಎಷ್ಟಾಗ ಟೈಮ್? ಎಕ್ಸಾಕ್ಟ್ 8-10 ನಿಮಿಷ ಆಗ್ಯದ.
ಹಾಫ್ ಆನ್ ಅವರ್ ನೋಡ್ಬಿಟ್ಟ ಬದ್ನಿಕಾಯಿ ಪಲ್ಯ ಆಗ್ಯದ ಬ್ಯಾಳಿ ಕೂತದ ಅನ್ನ ಆಗ್ಯದ ಅಲ್ಲಿ ಚಟ್ನಿ ಆಗ್ಯದ ಹೌದು ಇಲ್ಲಿ ಪುಂಡಿ ಪುಂಡಿ ಪಲ್ಯ ಬಿ ಆಯ್ತು ಯಾಕಂದ್ರೆ ನಾನು ಗ್ಯಾಸ್ ಮೇಲೆ ಇಡ್ತೀನಿ ಬಿಟ್ಟ ಫಾಸ್ಟ್ ಮಾಡೋದು ಬಿಡ್ಬೇಕು ನೋಡ್ಬಿಟ್ಟ ಫಾಸ್ಟ್ ಮಾಡೋದಿತ್ತಲ್ಲ ಏನೋ ಅನ್ಸಲ್ಬಿಟ್ಟ ಹೌದು ಜರ ಗಡ್ಬಡ ಯಾರಿಗಿನ ಸ್ವಲ್ಪ ಸ್ಲೋ ಐತಲ್ಲ ಬಿಟ್ಟ ಅವ್ರಿಗೆ ಬಗೆಹರಲ್ಲ ಬಿಟ್ಟ ಎಷ್ಟು ಫಾಸ್ಟ್ ಆಗಲ್ಲ ಸೊ ಫಾಸ್ಟಾಗಿ ಇರಬೇಕು ಹಂಗೆ ಅದ್ರ ತಕ್ಕ ಏನು ಗ್ಯಾಸ್ ಒಲಿ 4 ಒಲಿ ಇತ್ತಲ್ಲ ಕರೆಕ್ಟ್ ಸೆಟ್ ಆಗ್ತದೆ ನಾವು ಸೆಟ್ ಆಗ್ತದೆ ಹೌದಪ್ಪ ಹೇಳಿರು ಒಂದ್ಸಲ ನಾವು ಟ್ರೈ ಮಾಡಿದ್ದೆವು ನಮ್ಗೆ ಆ್ಯಕ್ಚುಲಿ ನಾವು ಈ ಕಡೆ ಸೈಡ್ ಮಂದಿ ನಾವು ಹೆಚ್ಚಿಗೆ ಮೆಣಸಿನ್ಕಾಯಿ ಇದು ಪ್ರಿಫರ್ ಮಾಡಲ್ಲ ಸೊ ಖಾರದ ಪುಡಿನೇ ಏನೇ ಅಡುಗೆ ಇರಲಿ ಖಾರದ ಪುಡಿನೇ ಯೂಸ್ ಮಾಡ್ತೀವಿ ನಾವು ಹೆಚ್ಚಿಗೆ ಅಷ್ಟೇ ಚಟ್ನಿಗಳಿಗೆ ಅಷ್ಟೇ ನಾವು ಮೆಣಸಿನ್ಕಾಯಿ ಯೂಸ್ ಮಾಡೋದು ಹಂಗಾಗಿ ಮಟನ್ ಮಾಡಿದೆವ್ರಿ ಒಂದ್ಸಲ ನಾವು ಮಮ್ಮಿ ಮಾಡಿರು ಮಟನ್ ಮಾಡಿರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ನಾವು ಯಾರು ಭೀ ತಿಂದಿಲ್ಲ ಅದು ಫುಲ್ ವೇಸ್ಟ್ ಆಯ್ತು ಸೊ ಬರೋಬ್ಬರಿ ರೂಢಿ ಇರ್ತದೆ ಅವ್ರವ್ರ ಮನೆ ಹೆಂಗೆ ಮಾಡ್ತಾರೆ ಹಂಗೆ ಅವ್ರ ಟೇಸ್ಟ್ ತಕ್ಕ ಅವ್ರವ್ರ ಊರ ಕಡೆ ಹೆಂಗೆ ಇರ್ತದೆ ಹಂಗೆ ಮಾಡ್ತಾರೆ ಅವರು ಆದ್ರೆ ನಮ್ಗೆ ನಾವು ತಿನ್ನಲ್ರಿ ಸರ್ ಹಿಂಗೆ ಹಾಕ್ರಿ ಅದ್ರ ಹುಣಸಿನ್ಕಾಯಿ ನೆನೆ ನೋಡ್ತಾ ಬಿಟ್ಟ ಆಯ್ತು ನೋಡ್ರಿ ನಮ್ಮ ಪಪ್ಪನ ಪೂಜೆ ಭೀ ಕಂಪ್ಲೀಟ್ ಆಗ್ಯದ ಇಲ್ಲಿ ಅಡುಗೆ ಭೀ ಆಯ್ತು ಆಲ್ಮೋಸ್ಟ್ ಡನ್ ಆಲತ್ತದ ಆಯ್ತು ಇನ್ನೊಂದು ಸ್ವಲ್ಪ ಅದ ಅವ್ರಿಗೆ ಮಾತಂಗಿ ಅಂತೀವಲ್ಲ ಅವ್ರಿಗೆ ಕರ್ಕೊಂಡು ಬರ್ಬೇಕ್ರಿ ಅವ್ರು ಅಲ್ಲಿ ಗುಡಿ ಹತ್ರ ಇರ್ತಾರ ಈಗ ನಾ ಟೈಮ್ ಭೀ ಒಂದು ಆಗ್ಯದ ಈಗ 8 ಮ್ಯಾಲ ಆಗ್ಯದ ಇರ್ತಾರೋ ಇಲ್ಲೋ ಈಗ ನೋಡ್ಬೇಕು ಯಾಕಂದ್ರೆ ಕಿರಣ್ ಹಿಡಿದು ಸಲಕಂತೇಳಿ ಈಗ ಅವ್ರ ಮನೆಗೂ ಇದು ಆಗ್ಬೇಕನ್ಬಿಟ್ಟಪ್ಪ ವಯಸ್ಸಾದವ್ರದ ಹೌದೌದು ಇದು ನೋಡ್ರಿ ಈ ಸಲ ಗ್ರಹಣ ಬಂದಿ ಸಲಕ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ಯದ ಸಂಜೆಗೆ ಯಾವಾಗ ಭೀ ಈ ಥರ ಹಿಂಗೆ ಸಂಜೆಗೆ ಮಾಡಲ್ಲ ಮಧ್ಯಾಹ್ನ ಅಷ್ಟಿಗೆ ಎಲ್ಲ ಮುಗಿಸ್ಬಿಡ್ತೀವಿ ನಾವು ಬೆಳಗ್ಗೆ ಹೌದು ಸೊ ಇದು ಫಸ್ಟ್ ಟೈಮ್ ಅನಿಸ್ತದೆ ನಾವು ಹಿಂಗೆ ರಾತ್ರಿ ಮಾಡೋದಲ್ಲ ಮಮ್ಮಿ ಫಸ್ಟ್ ನಮ್ಮ ಮದುವೆಯಾಗಿ ವರ್ಷದ ಮೇಲೆ ನೀವು ನೀವು ದೊಡ್ಡವ್ರು ಆದ್ಮೇಲೆ ಫಸ್ಟ್ ಸೊ ಸ್ವಲ್ಪ ಹಾಕ್ರಿ ಏನಿಲ್ಲ ಒಂದು ಸ್ವಲ್ಪ ಒಂಥರ ಡಿಫ್ರೆಂಟ್ ಕಾಣಲಿ ಅಂತೇಳಿ ಡಿಫ್ರೆಂಟ್ ಕಾಣಲಿ ಹಂಗೆ ಡಿಫ್ರೆಂಟ್ ಟೇಸ್ಟ್ ಬರಲಿ ಇದನ್ನ ಮಮ್ಮಿ ಫಸ್ಟ್ ಟೈಮ್ ಹಾಕ್ಯಾರ ಕರೆ ಹೇಳ್ಬೇಕಂತಂದ್ರೆ ಹೌದಲ್ಲ ಮಮ್ಮಿ ಹಾಂ ಆ ಥರ ಈಗೆಲ್ಲ ನಾ ಯಾವಾಗಲೂ ಮಾಡಿಲ್ಲ ನೋಡ್ರಿ ಅಡಿಗೆನ ಇದೇ ಥರ ರೀ ನಮ್ಮ ಸಿಂಪಲ್ ಅಡಿಗೆನೇ ಇಲ್ಲ ನಂಗೆ ಯಾವಾಗಲೂ ಅದೇ ಅಡಿಗೆ ನಾವು ಟೇಸ್ಟ್ ನೋಡ್ರಿ ಈಗ ಪೂರ್ತಿ ಕಂಪ್ಲೀಟ್ ಆಯ್ತು ಪೂಜಾ ನಾವಪ್ಪ ಪೂಜೆ ಮಾಡಕ್ಕೆ ಕೂತ್ರಂದ್ರೆ 1-2 ಗಂಟಾರೆ ಬೇಕೆ 6:30 ಕೂತಾರ ನೋಡ್ರಿ ಅವರು 7ಕ್ಕೆ ಅನಿಸ್ತದ 1:15 ತಾಸು ಆಯ್ತು 8:30 ಆಲತ್ತ ಟೈಮ್ ಇನ್ನೊಂದೆಲ್ಲ ಅಡಿಗೆನೇ ಐತ್ಬಿಟ್ಟ ವಾವ್ ಎಷ್ಟು ಮಸ್ತ್ ಕಾಣತು ಕಟ್ಟಿನ ಸಾಂಬಾರು ಎಷ್ಟು ತಿಳಿ ಇರ್ತಾರ ಬಿಟ್ಟ ಅದು ಟೇಸ್ಟ್ ಹೌದಲ್ಲ ಸೊ ಕಟ್ಟಿನ ಸಾಂಬಾರು ಇದು ಆಂಬೂರಿಗಲ್ಲ ತಿಳಿ ಇರ್ಬೇಕಂತ ನೋಡ್ರಿ ಯಪ್ಪ ಎಷ್ಟು ತಿಳಿ ಇರ್ತದಲ್ಲ ಅದು ಟೇಸ್ಟ್ ಅಮ್ಮ ಅದು ವಿಂಡೋರ ಓಪನ್ ಮಾಡಿದ್ರಿ ಜುಬಿ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ ಎಷ್ಟೆಲ್ಲೋ ಮ್ಯಾಲೆಲ್ಲ ಈ ಥರ ಹಿಂಗೆಲ್ಲ ನೀರು ಎಷ್ಟೆಲ್ಲೋ ಬಿಟ್ಟದ ನೋಡ್ರಿ ಇಲ್ಲಿ ನೋಡ್ರಿ ಇದೆಲ್ಲ ಕಡುಬು ಮಾಡ್ದೆ ನಾ ಇಲ್ಲಿ ಮಮ್ಮಿ ಹೋಳಿಗೆ ಮಾಡ್ಲತ್ತಾರ ಆಲ್ರೆಡಿ ಒಂದು ಸ್ವಲ್ಪ ಕಡುಬಲ್ಲಿ ಗರಮ ಇಟ್ಟಾರ ನಮ್ಮ ಮಮ್ಮಿ ಸೊ ಗ್ಯಾಸ್ ಹಚ್ಚಿ ಇಟ್ಟಾರ ಒಂದು ಸ್ವಲ್ಪ ಎದಕ್ಕಂದ್ರೆ ಲೇಟ್ ಆಗ್ತದಲ್ಲ ಸೊ ಪೂಜೆ ಸಲಕಂತ ಒಂದು ಸ್ವಲ್ಪ ಎಷ್ಟಾಗ್ಯಾವ ಅಷ್ಟು ಕೊಡು ಮಾಡಿಟ್ರೈತೆ ಅಂತಂದ್ರೆ ಇಲ್ಲಿ ನಮ್ಮ ಮಮ್ಮಿ ಹೋಳಿಗೆ ಮಾಡ್ಲತ್ತಾರ ಸೊ ಎಲ್ಲ ಅಡುಗೆರೇ ಆಗ್ಯದ ಅಲ್ಲ ಮಮ್ಮಿ ಎಲ್ಲ ಆಗ್ಯದಲ್ಲ ಸೊ ನಮ್ಮಪ್ಪ ಅವರಿಗೆ ಕರ್ಕೊಂಡು ಬರ್ಲಕ್ಕೆ ಹೋಗ್ಯಾರ ಸಿಗ ಟೈಮ್ ಆಗ್ಯದಲ್ಲ 9 ಆಲತ್ತದ ಹಂಗೆ ರಾತ್ರಿ ಹೊತ್ತು ಯಾರು ಭೀ ಇರಲ್ಲ ಭೀ ಅಲ್ಲ ಅದಕ್ಕಂತ ಒಂದು ಸ್ವಲ್ಪ ಬೇರೆ ಕಡೆ ಹೋಗ್ಯಾರ ಗುಡಿಗೆ ಅಲ್ಲಿ ಸಿಗ್ತಾರೇನಂತ ನೋಡ್ಲಕ್ಕೆ ಹೋಗ್ಯಾರ ಸೊ ಯಾವಾಗ ಭೀ ಯಾರು ಬರ್ತಿದ್ರು ವರ್ಷಗೊಮ್ಮ ಅವ್ರು ಇವತ್ತು ಆಗಲಿಲ್ಲ ಸ್ವಲ್ಪ ಅವರು ಮನೆಗಾರ ಅಂತ ಟೆಂಪಲ್ದಾಗ ಇಲ್ಲ ಅವರು ಅದಕ್ಕೆ ಟೈಮ್ ಭೀ ಆಗ್ಯದಲ್ಲ ಹಂಗೆ ಇವತ್ತು ಗ್ರಹಣ ಭೀ ಒಂದು ಸೊ ಮಧ್ಯಾಹ್ನ ತನಕ ಅಷ್ಟೇ ಇದ್ರಂತ ಆಮೇಲೆ ಹೋದ್ರು ಅವ್ರ ಮನೆಗೆ ಎಲ್ಲ ಈಗ ದೇವ್ರಿನ ಸಲಕ್ಕೆ ಮಾಡಿದ್ವಲ್ಲ ಅದು ಪರಡಿಗೆ ತುಂಬಲಕ್ಕೆ ಸೊ ಇಲ್ಲೊಂದು ಸ್ವಲ್ಪ ಅದು ಒಂದು ಟ್ರಿಪ್ ಹಚ್ಚಾರಲ್ಲಿ ಅದಾದ್ಮೇಲೆ ಇದು ಹಚ್ತಾರ ಇವಾಗ ಮಾತಂಗಿ ಹೊಂಟಾರ ಒಂದ ಬೇಯಾರ ಸೊ ಅದಕ್ಕಂತ ಎಲ್ಲ ರೆಡಿ ಮಾಡಿ ಇಡ್ಲತ್ತಾರ ನಮ್ಮ ಮಮ್ಮಿ ಸೊ
ಸೊ ನೋಡ್ರಿ ಎಲ್ಲ ಪ್ಲೇಟ್ದಾಗ ಹಾಕಿಟ್ಟಾರ ಮತ್ತು ಅವ್ರು ಬಂದ್ಮೇಲೆ ಗಡಬಡ ಆಗಬಾರ್ದಲ್ಲ ಅದಕ್ಕಂತ ಆಲ್ರೆಡಿ ರೆಡಿ ಮಾಡಿ ಇಟ್ಟಾರ. ಸೊ ನಾ ದೇವ್ರಿಗೆ ನೈವೇದ್ಯ ಭೀ ಇಟ್ಟೀನಿ, ತೋರಿಸ್ತೀನಿ ನೋಡ್ರಿ. ಈಗ ಜಸ್ಟ್ ಇಟ್ಟೆ ನೈವೇದ್ಯನ ದೇವ್ರಿಗೆ. ಇದೇ ನೋಡ್ರಿ ಪರಡಿಗೆ ಈ ಥರ ಹಿಂಗೆ ನಮ್ಮ ಮಮ್ಮಿ ಪೂಜೆ ಮಾಡ್ತಾರೆ. ಇದು ವರ್ಷಗೊಮ್ಮೆ ಮಾಡ್ತೀವಿ ನಾವು, ಯಾವಾಗ ಭೀ ಮಾಡ್ತೀವಿ ನಾವು ಬಿಡ್ಲಾರ್ದಂಗೆ. ಇಲ್ಲ ಮಮ್ಮಿ ಪೂಜೆ ಮಾಡತ್ತಾರ ಪರಡಿಗೆಗೆ. ಸೊ ಅಂತೂ ಇಂತೂ ಸಿಕ್ಕರು ಅವರು ಮನೆಗೆ ಬಂದರು. ಸೊ ಇಷ್ಟೆಲ್ಲ ಪೂಜೆ ಕಂಟಿನ್ಯೂ ಮಾಡ್ಲತ್ತೀವಿ. ನಮ್ಮ ಮಮ್ಮಿ ನೋಡ್ರಿ ಅದು ಪರಡಿಗೆದಾಗೆಲ್ಲ ಹಸಿವು ಸಾಮಾನು ಇಟ್ಟಾರ. ಹಿಂಗೆ ಹಸಿ ಉಳ್ಳಾಗಡ್ಡಿ ಬದ್ನಿಕಾಯಿ ಇವೆಲ್ಲ ಇಟ್ಟಾರ. ಈ ಕಡೆ ಸೈಡ್ ಎಲ್ಲ ಮಾಡಿದ ಅಡುಗೆ ಎಲ್ಲ, ಈ ಕಡೆ ಸೈಡ್ ಈಚೆ ಕಡೆ ಏನದಲ್ಲ ಅದು ಇದೆಲ್ಲ ಮಾಡಿದ್ದು ಅದು ಇನ್ನೊಂದು ಪರಡಿಗೆದಾಗ ಇಡ್ತಾರೆ. ನೋಡ್ರಿ ಇಲ್ಲಿ ಮಾಡ್ಲತ್ತಾರ ನಮ್ಮ ಮಮ್ಮಿ ಈ ಥರ ಹಿಂಗೆಲ್ಲ ಚರಗಿ ಇಟ್ಟು ಅದ್ರ ಮೇಲೆ ಹೂವು ಹಾಕಿ ಒಂದು ಬ್ಲೌಸ್ ನೀಲ್ದಣ್ಣಿನ ಕಲರ್ ಅದು ಬ್ಲೌಸ್ ಮತ್ತು ಕರ್ರಗದ ಅಂತ ಹೇಳಂಗಿದ್ದೀರಿ. ಸೊ ಪೂಜೆಗದೆಲ್ಲ ನಮ್ಮ ಮನೆ ದೇವ್ರಿಗೆ ಭೀ ನಡೆಯಲ್ಲ ಕರಿ ಕಲರ್. ಸೊ ಅದು ಎಲ್ಲ ಪೂಜೆ ಮಾಡಿ ಎಲ್ಲ ಹಾಕ್ಲತ್ತಾರ ನೋಡ್ರಿ ನಮ್ಮ ಮಮ್ಮಿ. ಸೊ ಏನೋ ನಮ್ಮ ಮಮ್ಮಿದು ಮದ್ವೆ ಆಗ್ಯದಲ್ಲ ಅವಾಗ್ಲಿಂತ ಇದು ಪದ್ಧತಿ ನಡ್ಸ್ಕೊಂಡು ಹೊಂಟಾರ ನೋಡ್ರಿ ನಮ್ಮ ಮಮ್ಮಿ. ಒಂದು ದಿನ ಭೀ ಏನಂತಾರೆ ಹಿಂಗೆ ಒಟ್ಟ ಬಿಟ್ಟಿಲ್ಲ ಅವರು, ಯಾವಾಗ ಭೀ ಮಾಡ್ಕೋತಾ ಬಂದಾರ ಇವರು. ಯಾವಾಗ ಮದ್ವೆ ಆಗ್ಯದಲ್ಲ ಅವಾಗ್ಲಿಂದ ಕಂಟಿನ್ಯೂ ಇನ್ನೂ ತನ ಇಡ್ಲತ್ತಾರ ಅವ್ರು, ಹಿಂಗೆ ಮಾಡತ್ತಾರ. ನಾವು ಭೀ ಇಷ್ಟು ದೊಡ್ಡವರಾಗಿವೆಲ್ಲ ನೋಡ್ಲತ್ತೀವಿ, ನಮ್ಮ ಮಮ್ಮಿ ಬಿಡ್ಲಾರ್ದಂಗೆ ಮಾಡ್ತಾರೆ ಇದು. ಸೊ ಇದೆಲ್ಲ ಏನು ಮಾಡ್ತಾರೆ, ಇದು ಅಕ್ಕಿ ಮತ್ತು ಜೋಳದ ಹಿಟ್ಟು ಬ್ಯಾಳಿ ಇವೆಲ್ಲ ಕವರ್ದಾಗ ಹಾಕಿ ಅದು ಉಪ್ಪು ಇಷ್ಟೆಲ್ಲ ಮೇನ್ ಉಪ್ಪೆ ಅಂತ ನೋಡ್ರಿ ಇಷ್ಟೆಲ್ಲ ಹಾಕಿ ಎಲ್ಲ ಅದು ಬುಟ್ಟಿದಾಗ ಅದೇನು ಪರಡಿಗೆ, ಅದಕ್ಕೆ ಪರಡಿಗೆ ಅಂತ ಹೇಳ್ತಾರೆ. ಅದ್ರದಾಗೆಲ್ಲ ಹಾಕಿಡ್ತಾರೆ. ಅದು ತುಂಬದು ಒಣ ಪರಡಿಗೆ ಬಟ. ಇದು ಏನು ತುಂಬಿ ಅಲ್ರಿ, ಅದು ಒಣ ಪರಡಿಗೆ ರೀ. ಇದು ಹಸಿ ಪರಡಿಗೆ ಅಂತಂದ್ರೆ ಎಲ್ಲ ಅಡಿಗೆದಿದು. ಅಲ್ಲೇ ಬ್ಯಾಳಿ ಅದ ನೋಡ್ರಿ, ಅದು ಬ್ಯಾಳಿ ಅದ. ಸೊ ನಾವು ಇಷ್ಟೆಲ್ಲ ಮಾಡ್ತೀವಿ. ಸೊ ಯಾರು ವೀಡಿಯೋ ನೋಡತ್ತೀರಿ ನಿಮ್ಮ ಮನೆಗೆ ಭೀ ಮಾಡ್ತೀರಿ ನೀವು ಈ ಥರ ಪರಡಿಗೆ ತುಂಬ್ತೀರಿ ಹೋಳಿ ಹುಣ್ಣಿಗೆ ಅಂತಂದ್ರೆ ಕಮೆಂಟ್ ಮಾಡಿರಿ. ಸೊ ನೀವೇ ಹೆಂಗೆ ಮಾಡ್ತೀರೇನೋ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೆಗೆ ನಾವು ಈ ಥರ ಮಾಡ್ತೀವಿ. ನಮಗೆ ಎಷ್ಟು ಗೊತ್ತದ ನಮ್ಮ ಮಮ್ಮಿ ಹೆಂಗೆ ಗೊತ್ತದ ಈ ಥರ ಹಿಂಗೆ ಮಾಡ್ತಾರೆ ಅವರು. ಇಲ್ಲಿ ನೋಡ್ರಿ ಈ ಪರಡಿಗೆದಾಗ ಇದೆಲ್ಲ ಅಡುಗೆ ಮಾಡಿದ್ದೆಲ್ಲ ಹಿಂಗೆ ತುಂಬ್ತಾರೆ ಅವರು. ಸೊ ಕಡುಬು, ಬ್ಯಾಳಿ ಹೋಳ್ಗೆ, ಭರ್ತಾ, ಬದ್ನಿಕಾಯಿ ಪಲ್ಯ, ಪುಂಡಿ ಪಲ್ಯ, ಸೊ ಇಷ್ಟೆಲ್ಲ ಮಾಡ್ತಾರೆ ನೋಡ್ರಿ ನಮ್ಮ ಮಮ್ಮಿ. ಯಾವಾಗ ಭೀ ಇಲ್ಲ ಅನ್ನ ಭೀ ಅದ, ಇದು ಅನ್ನ ಭೀ ಮಾಡಿದ್ದೇವಲ್ಲ. ಸೊ ಇದೆಲ್ಲ ಫ್ರೆಶ್. ಫಸ್ಟ್ ಅದೆಲ್ಲ ಪೂಜೆ ಮಾಡಿ ಅವರಿಗೆ ತುಂಬಿ ಇದೆಲ್ಲ ಮಾಡಿನೇ ನಾವು ಆಮೇಲೆ ಊಟ ಮಾಡ್ತೀವಿ ನೋಡ್ರಿ. ಆಯ್ತು ನೋಡ್ರಿ ನಮ್ಮ ಮಮ್ಮಿ ಪ್ಲೇಟ್ ಸರ್ವ್ ಮಾಡೋ ಥರ ಮಾಡ್ಯಾರ ಆಲ್ರೆಡಿ. ಇಲ್ಲ ನಡೀತು, ತೋರಿಸ್ತಂದ್ರೆ ತೋರಿಸಪ್ಪ. ಟೇಸ್ಟ್ ಹೇಳ್ಚಿಕ್ಕು ಹೆಂಗಾಗ್ಯದ ಟೇಸ್ಟ್ ಮಾಡಿ. ಫಸ್ಟ್ ಕಡುಬು ಪುಂಡಿ ಪಲ್ಯ ಮಸ್ತ್ ಸೂಪರ್ ಸೂಪರ. ಹೋಳಿಗೆ ಹೋಳಿಗೆನೂ ತುಂಬ ಚೆನ್ನಾಗಿದೆ. ಇದು ಉತ್ತರ ಕನ್ನಡ ಸ್ಟೈಲು. ಆಯ್ತು ನೋಡ್ರಿ, ಇಷ್ಟೆಲ್ಲ ಇತ್ತು ನೋಡ್ರಿ ಇವತ್ತಿನ ನಮ್ಮದು ದಿನ ಸಂಜೆದು ಪೂಜಾದೆಲ್ಲ. ಸೊ ನಾವು ಮಾಡಿದ್ದು ಪದ್ಧತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ನಮ್ಮ ಮನೆಗೆ ನಾವು ಈ ರೀತಿ ಮಾಡ್ತೀವಿ ನೋಡ್ರಿ, ಇದು ಬಿಡ್ಲಾರ್ದಂಗೆ ಮಾಡ್ತೀವಿ ನಾವು, ಎವ್ರಿ ಇಯರ್ ಮಾಡ್ತೀವಿ. ಸೊ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡಿರಿ. ಹಾಗೆ ಇನ್ನೊಂದು ಸಲ 5K ಸಬ್ಸ್ಕ್ರೈಬರಿಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್.